ಮತ್ತು ನವೆಂಬರ್ ಕ್ರಾಂತಿ ಅಂತ ಅದು ಎಲ್ಲಿಂದನೋ ಸೃಷ್ಟಿಯಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ. ಎಲೆಕ್ಷನ್ಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ಬಟ್ ನವೆಂಬರ್ ಕ್ರಾಂತಿ ಅಂತ ಅದಕ್ಕೂ ಕೂಡ ಯಾವ ಆಧಾರನೂ ಕೂಡ ಇಲ್ಲ. ಸರ್, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನ್ಯಾಯಯುತವಾಗಿ ಚುನಾವಣೆ ಆರಂಭದಿಂದಲೂ ಕೂಡ ನಡೆದಿದೆ ಅಂತ ಮತ್ತು ಸಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ, ಯಾಕೆಂದ್ರೆ ಅವರಲ್ಲಿ ಬಿಹಾರಿನ ಚುನಾವಣೆಗಳೆಲ್ಲ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಅವ್ರಿಗಿರುವಂತಹ ಮಾಹಿತಿಗಳು ಮತ್ತು ಚುನಾವಣೆ ಆಯೋಗ ನಾವೆಲ್ಲ ನೋಡಿದ್ದೀವಿ ಯಾವ ತರ ಅವರು ಈ ಸರ್ಕಾರಕ್ಕೆ ಬಿಜೆಪಿಯವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದಕ್ಕೆಲ್ಲ ಸಹಯೋಗ ನೀಡುವಂಥದ್ದು ಅದನ್ನು ನೋಡಿದ್ದೀವಿ. ಅದರಲ್ಲಿ ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ 4 ದಿವಸ ಇದ್ದಾಗ 10,000 ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಸರ್ಕಾರ ದುಡ್ಡಲ್ಲಿ ವೋಟನ್ನು ಖರೀದಿ ಮಾಡತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡ್ತು. ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡಿಬಿಟ್ಟು 10,000, 20,000, 30,000 ಕೊಟ್ಬಿಟ್ರೆ ಅವರ ಅಕೌಂಟ್ಗಳಿಗೆ ಮತ್ತೆ ಇದು ನ್ಯಾಯದ ಚುನಾವಣೆ ಹೆಂಗೆ ಹೇಳಕ್ಕಾಗ್ತದೆ? ಚುನಾವಣಾ ಆಯೋಗ ಯಾಕೆ ಅದ್ರ ಬಗ್ಗೆ ಒಂಚೂರು ಕೂಡ ಕ್ರಮ ತಗೊಳ್ಳಲ್ಲ? ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ, ಯಾವುದೇ ಅದಕ್ಕೆ ಒಂದು ಸೂಚನೆ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಚುನಾವಣೆ ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡಿಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣಾ ಆಯೋಗ ಕೂಡ ಸಹಾಯ ಮಾಡಿದೆ. ಸೊ ನಮ್ಮ ಏನು ಜನರ ದುಡ್ಡಲ್ಲಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನ ಈ ತರ ಮಾಡಿದ್ರೆ ಇದಕ್ಕೆ ಯಾವ ನೈತಿಕತೆ ಅಂತ ಹೇಳ್ಬೇಕು ನಾವು? ಅದಕ್ಕೆ ರಾಹುಲ್ ಗಾಂಧಿ ಅವರು ಆ ತರ ಹೇಳಿದ್ದಾರೆ. ಬಿಹಾರ ಚುನಾವಣೆ ರಿಸಲ್ಟ್ ವೋಟ್ ಚೋರಿ ಆ ಒಂದು ಇದನ್ನ ಹೊರತುಪಡಿಸಿ ಮತ್ತೇನು ಕಾರಣ ಸರ್? ನೋಡಿ, ನಾನು ಪೂರ್ತಿ ಮಾಹಿತಿ ನಾನು ಎಕ್ಸ್ಪರ್ಟ್ ಏನಲ್ಲ. ಆದರೆ ಈಗಾಗಲೇ ಹೇಳಿದ್ನಲ್ಲ, ಈ ತರ ಚುನಾವಣೆ ಹತ್ರ ಇದ್ದಾಗ ಅವರುಗಳಿಗೆ ಎಲ್ಲ ದುಡ್ಡನ್ನು ಕೊಟ್ಟಿರುವಂಥದ್ದು, ಸರ್ಕಾರ ದುಡ್ಡನ್ನ ಸುಮಾರು 75 ಲಕ್ಷ ಕುಟುಂಬಗಳಿಗೆ ಏನು ಕೊಟ್ಟಿದ್ದಾರೆ ಅದು. ಮತ್ತೆ ಅವ್ರದ್ದು ಆದಂತ ಎಲ್ಲ ರೀತಿಯ ಅವರಲ್ಲಿ ಏನು ನಿತೀಶ್ ಕುಮಾರ್ ಅವ್ರದ್ದು ಕೂಡ ಅವ್ರದ್ದು ಒಂದು ವರ್ಚಸ್ಸು ಇದೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಎಲ್ಲಾ ರೀತಿಯ ಅವರು ಅಸ್ತ್ರಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ ಅದು ಇದೆ. ಬಟ್ ನಮ್ಮ ವೈಫಲ್ಯ ಕೂಡ ಇರ್ತದೆ. ನಮ್ಮ ವೈಫಲ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ ತಾನೆ. ಸೋಲನ್ನ ಇನ್ನೊಬ್ಬರದು ತಪ್ಪಂತ ಇನ್ನೊಬ್ಬರದು ಬೇರೆಯವರು ಮಾಡಿರುವಂತದ್ರ ಮಾತ್ರ ಮಾತಾಡುವಂಥದ್ದಲ್ಲ, ನಮ್ಮಲ್ಲೂ ಕೂಡ ತಪ್ಪುಗಳಾಗಿರ್ತದೆ. ಈಗ ಅಂತಿಮವಾಗಿ ಮಹಾಗಠಬಂಧನ್ ಸೀಟ್ ವಿತರಣೆಯಲ್ಲಿ ಕೊನೆವರೆಗೂ ಕೂಡ ಸರಿಪಡಿಸ್ಕೊಳ್ಳಕ್ಕಾಗಲಿಲ್ಲ, ಕನ್ಫ್ಯೂಷನ್ ಇತ್ತು. ಮುಖ್ಯಮಂತ್ರಿ ಘೋಷಣೆ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಒಂದು ಸಮಸ್ಯೆಗಳಾಗಿತ್ತು. ನಾನು ಇಲ್ಲಿಂದ ದೂರದಿಂದ ಹೇಳಬೇಕಾದ್ರೆ ಇದೆಲ್ಲ ಕೂಡ ಅದು ಕಾರಣ ಆಗಿರ್ತದೆ. ಸೊ ಇದೆಲ್ಲ ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ನೋಡಬೇಕು ಎಲ್ಲೆಲ್ಲಿ ಏನೇನಾಯ್ತು ಅಂತ. ಅದನ್ನ ಕೇಂದ್ರದವ್ರು ಮಾಡ್ತಾರೆ. ಆದ್ರೆ ನಮ್ಮ ಈ ಸೋಲನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಜನ ನಮ್ಮನ್ನ ಅಲ್ಲಿ ತಿರಸ್ಕಾರ ಅದನ್ನು ಕೂಡ ಒಪ್ಕೊಳ್ಬೇಕಾಗ್ತದೆ. ಆದ್ರೆ ಸರ್ಕಾರದ ಯಂತ್ರವನ್ನ ಮತ್ತು ಎಲ್ಲಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ವಿಶೇಷ ಟ್ರೈನ್ಗಳನ್ನ ಬೇರೆ ಅಕ್ಕಪಕ್ಕ ರಾಜ್ಯಗಳಿಂದ ಯುಪಿಯಿಂದ ಎಲ್ಲ ಬಿಹಾರಿಗೆ ವಿಶೇಷ ಸೌಲಭ್ಯಗಳು ಮಾಡಿ ಕಳಿಸಿದ್ದಾರೆ. ಅದರ ಬಗ್ಗೆನೂ ಮಾಹಿತಿ ನಿನ್ನೆ ಹೇಳ್ತಾ ಇದ್ರು. ಸೊ ಈ ತರ ಎಲ್ಲ ಮಾಡಿದ್ರೆ ಇದಕ್ಕೆ ನಾವೇನಂತ ಹೇಳಬೇಕು? ಸೊ ಮುಂದಿನ ದಿವಸ ನೋಡೋಣ. ಇನ್ನು ಅವರು ಕೇಂದ್ರದಲ್ಲೆಲ್ಲ ಹೈಕಮಾಂಡ್ ಅವರು ಕೂಡ ಇದನ್ನ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅದು ಪೂರ್ವ ನಿಯೋಜಿತ ಅಲ್ಲ. ಅದನ್ನ ಇವತ್ತಿಗೆ ಚುನಾವಣೆಗೂ ಈ ಡೇಟ್ ರಿಸಲ್ಟ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಅಲ್ಲೊಂದು ಸಂಪುಟ ಪುನರ್ರಚನೆಗೆ ಏನಾದರೂ ಅದು ನಾನು ಹೇಳುವಂತದ್ದೇನಲ್ಲ, ಅದು ಮುಖ್ಯಮಂತ್ರಿ ಅವ್ರಿಗೆ ನೀವು ಕೇಳಬೇಕು. ಅದು ಅವರ ವ್ಯಾಪ್ತಿಗೆ ಬರುವಂತದ್ದು. ಸರ್, ಈಗ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ಗೂ ಸೌತ್ ಇಂಡಿಯಾಗೆ ಏನಾದರೂ ಡಿಫರೆನ್ಸ್ ನಾನು ಈಗ ವಿಶ್ಲೇಷಣೆ ಮಾಡಿದ್ರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ನೋಡ್ಬೇಕು. ಯಾಕಂದ್ರೆ ಒಂದ್ ಕಡೆ ಈ ಹಿಂದುತ್ವದ ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ, ಅದನ್ನು ಉಪಯೋಗಿಸಿಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ. ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡಕ್ಕಾಗಿಲ್ಲ. ಕರ್ನಾಟಕದಲ್ಲೂ ಕೂಡ ಮಾಡಕ್ಕಾಗಿಲ್ಲ. ಬಿಜೆಪಿಯಲ್ಲಿ ಯಾವತ್ತೂ ಗೆದ್ದಿಲ್ಲ, ಆದರೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದಕ್ಕೇನೆ ನಾವು ಹೇಳಕ್ಕಾಗೋದಿಲ್ಲ. ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನ
ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗದರೆ ಈ ತರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು, ಅದು ಇರ್ಬೋದು. ಸರ್ ಈಗ 10,000 ಅಕೌಂಟ್ ಮಹಿಳೆಯರಿಗೆ ಕೊಟ್ಟ ಅದೇ ಟ್ಯಾಕ್ಟಿಕ್ಸ್ ಅನ್ನ ಕರ್ನಾಟಕದಲ್ಲಿ ಅವರು ಇಂಪ್ಲಿಮೆಂಟ್ ಮಾಡೋ ಇಲ್ಲ, ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾನೆ. ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ, ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ತಿರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು. ಆಯ್ತು, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ನಮ್ಗೆ ವೋಟ್ ಹಾಕಿ. ಇಲ್ಲ ಇನ್ನೊಂದು ಸೊ ಈ ತರ ಆಲ್ಮೋಸ್ಟ್ 2.7% ಜಿಡಿಪಿ, ಬಿಹಾರ್ ಜಿಡಿಪಿ ಏನು 10,000 ಕೊಟ್ಟಿರೋದು 2.7% ಬಿಹಾರ ಜಿಡಿಪಿ ದುಡ್ಡನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಬಿಜೆಪಿ ಹೋಗಿದೆ? ಆರ್ಜೆಡಿ ಅವರು ಒಂದು ಇದು ಮಾಡಿದೆ, ಏನಂದ್ರೆ ಫ್ರೀ ಕರೆಂಟ್, ಇನ್ನೊಂದು 2,500 ರೂಪಾಯಿ, ಮತ್ತೆ ಪ್ರತಿ ಮನೆಗೆ ಗವರ್ಮೆಂಟ್ ಜಾಬ್. ಇದು ಎಲ್ಲ ಅದು ನಮ್ಮ ಆಶ್ವಾಸನೆ. ನಾವೇನು ಅದು ನಾವು ಮುಂದೆ ಸರ್ಕಾರಕ್ಕೆ ಬಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಈಗ ನಾವು ಗ್ಯಾರಂಟಿ ಯೋಜನೆ ಇಲ್ಲಿ ಹೇಳೋದು, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ. ಗ್ಯಾರಂಟಿ ಸೊ ಗವರ್ಮೆಂಟ್ ಜಾಬ್ ನಿಮಗೆ ಪ್ರತಿ ಗವರ್ಮೆಂಟ್ ಜಾಬ್ ಅವರ ಒಂದು ತೀರ್ಮಾನ, ಅವರು ಹೇಳಿದ್ದಾರೆ, ಮಾಡಿದ್ದಾರೆ, ಅದು ಮಾಡಿ ತೋರಿಸಬೇಕಾಗ ಅಧಿಕಾರಕ್ಕೆ ಬಂದಿದ್ರೆ ಮಾಡಿ ತೋರಿಸಬೇಕಾಗಿರೋದು. ಅದು ಯಾವ ತರ ಮಾಡ್ತಾ ಇದ್ರು ಅದು ಅವ್ರಿಗೆ ಕೇಳಬೇಕು, ನಾನು ಇದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಆದ್ರೆ ಅದು ಒಂದು ಭರವಸೆ, ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಬ್ರೈಬರಿ, ಇದು ನೇರವಾಗಿ ಬ್ರೈಬರಿ, ಇದು ಆಮಿಷ. ಇದು ಸರ್ಕಾರದ ದುಡ್ಡನ್ನ ಚುನಾವಣೆಗೆ ಆಮಿಷವನ್ನು ಒಡೆಯುವಂತ ಒಂದು ನೇರವಾದಂತ ಒಂದು ಪ್ರಕ್ರಿಯೆ. ಸರ್, ಈಗ ನಿನ್ನೆ ಮಂಗಳೂರಲ್ಲಿ ಬೀದಿ ನಾಯಿಯೊಬ್ಬನನ್ನ ಕಚ್ಚಿ ಕೊಂದಿರುವಂತದ್ದು ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನ ಅವರು ಕೇಂದ್ರದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಅದನ್ನ ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ, ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ನೋಡಿಕೊಂಡು ಗೈಡ್ಲೈನ್ಸ್ ಅನ್ನ ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವುದೋ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ. ಆದರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು, ಏನದಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂತ ವ್ಯವಸ್ಥೆ ಇತ್ತು. ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲೋಗಿ ಅವರ ನಾಯಿಗಳನ್ನೆಲ್ಲ ಅಲ್ಲೇ ಇಡುವಂತ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ. ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿದೆ ಅದನ್ನು ಗಮನ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ರೂಲ್ಸ್ ಪ್ರಕಾರ ಏನ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆ, ಅದ್ರ ಪ್ರಕಾರ ಮಾಡಬೇಕಾಗ್ತದೆ.